ರಾಜ್ಯದಲ್ಲಿ ಹೊಸದಾಗಿ ಮತ್ತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಗಣತಿಯನ್ನು ಆರಂಭ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರಮುಖವಾದಂಥ ಸಭೆ ಕೂಡ ನಡೆಯಿತು. ಈ ಸಭೆಯಲ್ಲಿ ಹೊಸದಾಗಿ ಸಮೀಕ್ಷೆಯನ್ನು ಹೇಗೆ ಮಾಡಬೇಕು, ಕಳೆದ ಬಾರಿ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅಪವಾದಗಳಿಗೆ ಕಾರಣವಾಗಿತ್ತು, ಸಾಕಷ್ಟು ಆರೋಪಗಳಿಗೆ ಕಾರಣವಾಗಿತ್ತು. ಆದರೆ ಈ ಬಾರಿ ಆದಷ್ಟು ಶೀಘ್ರವಾಗಿ, ಅತ್ಯಂತ ವ್ಯವಸ್ಥಿತವಾಗಿ, ಅತ್ಯಂತ ವೈಜ್ಞಾನಿಕವಾಗಿ ಹಾಗೂ ಆಧುನಿಕವಾಗಿ ಎಲ್ಲರನ್ನೂ ಕೂಡ ಒಳಗೊಂಡಂಥ ಒಂದು ಸಮಗ್ರವಾದಂಥ ಸಮೀಕ್ಷೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ. ಅಂದಾಗೆ ಇದು ಯಾವಾಗಿಂದ ಆರಂಭ ಆಗುತ್ತೆ ಅಂತೀರಾ? ನಾಳೆಯಿಂದಲೇ ಶಿಕ್ಷಕರಿಗೆ ತರಬೇತಿ ಆರಂಭವಾಗ್ತಾ ಇದೆ. ಇದರ ಜೊತೆಗೆ ಅಧಿಸೂಚನೆ ಕೂಡ ಪ್ರಕಟವಾಗುತ್ತೆ. ಹಾಗಾದರೆ ಯಾವ ರೀತಿ ಈ ಬಾರಿ ಸಮೀಕ್ಷೆ ಇರುತ್ತೆ ನೋಡೋಣ ಬನ್ನಿ ವರದಿಯಲ್ಲಿ. ನಾವು 22ರಿಂದ ಆಕ್ಚುಲ್ ಸರ್ವೆ ಶುರು ಮಾಡಿದ್ರೆ ರಜೆ ದಿನಗಳಲ್ಲಿ ಮುಗಿಸಬಹುದು ಅಂತ ನಾವು ಅಂದಾಜು ಮಾಡ್ತೀವಿ. ಇದು ಮೊಟ್ಟ ಮೊದಲನೇ ಸಭೆ. ಈ ಸಭೆಗಳಿಗೆ ಬೇಜಾರಾದಂಥ ಡಿಸಿಷನ್ಗಳು ಆಗೋದಿಲ್ಲ. ಜಾತಿ ಜನಗಣತಿ ಮಾಡುವ ಹಕ್ಕು ನಿಮಗೆ ಇಲ್ಲವೇ ಇಲ್ಲ. ಎಲ್ಲ ಭಾಗದಲ್ಲಿಯೂ ಕೂಡ ಈ ವೀರಶೈವ ಲಿಂಗಾಯತ ಅನ್ನೋದನ್ನೇ ಬರೆಸಬೇಕು. ಲಿಂಗಾಯತ ವೀರಶೈವ ಸಮುದಾಯದಲ್ಲಿ ಸುಮಾರು 100 ಒಳಪಂಗಡಗಳಿದ್ದಾವೆ. ಕೇಂದ್ರದ್ದು ಬೇಕು ಬರೇ ಜಾತಿ ಗಣತಿ ಆಗಿದೆ. ಇದು ಹಠಕ್ಕೆ ಬಿದ್ದಿದ್ದಾರೆ. ರಾಜ್ಯ ಸರ್ಕಾರ ಜಾತಿ ಆಧಾರಿತ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆಗೆ ಕೈ ಹಾಕಿದೆ. ಹಿಂದೊಮ್ಮೆ ಕಾಂತರಾಜು ಆಯೋಗ ಈ ಬಗ್ಗೆ ಸಮೀಕ್ಷೆ ನಡೆಸಿತ್ತು. ಆದ್ರೆ ಈ ಆಯೋಗದ ಸಮೀಕ್ಷೆಯನ್ನ ಇತ್ತೀಚೆಗೆ ಕೈ ಬಿಡಲಾಗಿತ್ತು. ಆದ್ರೀಗ ರಾಜ್ಯ ಸರ್ಕಾರ ಹೊಸದಾಗಿ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿದೆ. ಇದರ ಮೊದಲ ಭಾಗವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಹಾಗೂ ಸಚಿವ ಶಿವರಾಜ್ ತಂಗಡಗಿ ಜೊತೆಗೆ 1.5 ಗಂಟೆ ಕಾಲ ಮಾತುಕತೆ ನಡೆಸಿದ್ದಾರೆ. ಹಾಗಿದ್ರೆ ಸಭೆಯಲ್ಲಿ ಆಗಿದ್ದೇನು? ಸರ್ಕಾರ ಕೈಗೆತ್ತಿಕೊಂಡ ಈ ಹೊಸ ಸಮೀಕ್ಷೆ ಹೇಗಿರುತ್ತೆ ಅನ್ನೋ ನಿಖರ ಮಾಹಿತಿಯನ್ನ TV9 ಇನ್ಸೈಡ್ ನಿಮ್ಮ ಮುಂದಿಡ್ತಿದೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಮುಂದಾದ ಸರ್ಕಾರ ಸೆಪ್ಟೆಂಬರ್ 22ರಿಂದ ರಾಜ್ಯಾದ್ಯಂತ ಹೊಸ ಸಮೀಕ್ಷೆ. ಸಿಎಂ ಸಿದ್ದರಾಮಯ್ಯ ಇವತ್ತು ಮೊದಲ ಸಭೆ ನಡೆಸಿದ್ದಾರೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ 2 ಸಭೆಗಳನ್ನ ನಡೆಸಲಿದೆ. ಈ ಮೀಟಿಂಗ್ಗಳಲ್ಲಿ ಆಯೋಗ ಸಮೀಕ್ಷೆ ಯಾವ ರೀತಿ ಇರಬೇಕು, ಸಮೀಕ್ಷೆ ನಡೆಸೋದಕ್ಕೆ ಎಷ್ಟು ಕಾಲಮಿತಿ ಬೇಕಾಗಬಹುದು ಅನ್ನೋ ತೀರ್ಮಾನಕ್ಕೆ ಬರಲಿದೆ. TV9ಗೆ ಸಿಕ್ಕ ಮೂಲಗಳ ಮಾಹಿತಿ ಪ್ರಕಾರ ಸೆಪ್ಟೆಂಬರ್ 22ರಂದು ಹೊಸ ಸಮೀಕ್ಷೆ ಶುರುವಾಗುತ್ತೆ. 3 ತಿಂಗಳೊಳಗೆ ಸಮೀಕ್ಷೆ ಪೂರ್ಣಗೊಳ್ಳಬೇಕು ಅನ್ನೋದು ಸಿಎಂ ಸಿದ್ದರಾಮಯ್ಯ ಅಭಿಲಾಷೆ. ಹಾಗಿದ್ರೆ ಇಂದಿನ ಸಭೆಯಲ್ಲಾದ ಚರ್ಚೆಗಳ ಬಗ್ಗೆ ನೋಡೋದಾದ್ರೆ, ಸಮೀಕ್ಷೆಯಲ್ಲಿ ಯಾವುದೇ ಲೋಪದೋಷವಾಗದಂತೆ ಸಿಎಂ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದು, ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಜೊತೆಗೆ 3 ತಿಂಗಳೊಳಗಾಗಿ ಸಮೀಕ್ಷೆ ಮುಗಿಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದೆ. ಇನ್ನು ತರಬೇತಿ, ಸಮೀಕ್ಷೆಗೆ ಪೂರ್ವಭಾವಿ ಸಿದ್ಧತೆ ಆರಂಭಿಸಲು ಸೂಚಿಸಿದ್ದು, ಯಾವುದೇ ದೂರುಗಳಿಗೆ ಆಸ್ಪದವಾಗಬಾರದು, ಸಮೀಕ್ಷೆಯಿಂದ ಯಾರೂ ಹೊರಗುಳಿಯದಂತೆ ಖಾತ್ರಿಪಡಿಸಬೇಕು. ಅಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಆರ್ಥಿಕ ಪರಿಸ್ಥಿತಿ, ಜಮೀನಿದೆಯಾ ಇಲ್ವಾ ಅನ್ನೋ ಮಾಹಿತಿ ಸೇರಿದಂತೆ ಸಮಗ್ರ ಸಮೀಕ್ಷೆ ನಡೀಬೇಕು. ಈ ಬಾರಿಯ ಸಮೀಕ್ಷೆ ದೇಶದಲ್ಲೇ ಮಾದರಿ ಸಮೀಕ್ಷೆಯಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸೂಚನೆಯಂತೆ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ವೈಜ್ಞಾನಿಕ ತನಿಖೆಗೆ ಮುಂದಾಗಿದೆ. ಈಗಾಗಲೇ ತೆಲಂಗಾಣ ರಾಜ್ಯದಲ್ಲಿ ಸಮೀಕ್ಷೆಯಾಗಿದೆ. ಹೀಗಾಗಿ ಆಯೋಗ ತೆಲಂಗಾಣಕ್ಕೆ ಹೋಗಿ ಅಧ್ಯಯನ ಮಾಡಲಿದೆ. ಯಾಕಂದ್ರೆ ಈ ಬಾರಿ ವೈಜ್ಞಾನಿಕವಾಗಿ ಜಾತಿ ಗಣತಿ ಮಾಡಲು ಸರ್ಕಾರ ನಿರ್ಧರಿಸಿದ್ದು, ಮಾನವ ಸಂಪನ್ಮೂಲ ಜೊತೆಗೆ ಆಧುನಿಕ ತಂತ್ರಜ್ಞಾನ ಬಳಸಲು ತೀರ್ಮಾನಿಸಿದೆ. ಈ ಸಮೀಕ್ಷೆಗೆ ಶಿಕ್ಷಕರನ್ನ ಬಳಕೆ ಮಾಡಲಾಗುತ್ತೆ. ನಾಳೆಯಿಂದಲೇ ಶಿಕ್ಷಕರಿಗೆ ಸಮೀಕ್ಷೆಯ ತರಬೇತಿ ಆರಂಭವಾಗಲಿದ್ದು, ಶಾಲೆಗೆ ದಸರಾ ರಜೆ ಇದ್ದಾಗ ಸಮೀಕ್ಷೆ ನಡೆಯಲಿದೆ. ಮನೆ ಮನೆಗೂ ಹೋಗಿ ಮಾಹಿತಿ ಕಲೆ ಹಾಕಲಾಗುತ್ತೆ. OTP ಮೂಲಕ ಮಾಡಿ ಅನ್ನೋ ಸಲಹೆನೂ ನಡೆಯಲಿದೆ. ಈ ಬಗ್ಗೆ ನಾಳೆ ಅಧಿಕೃತ ಸೂಚನೆ ಹೊರಬೀಳಲಿದೆ. ಪ್ರೋಗ್ರಾಮಿಂಗ್ ಇಟ್ ಇನ್ ಎ ಪರ್ಟಿಕ್ಯುಲರ್ ಟೈಮ್ ಫ್ರೇಮ್. ನಾವು 22ರಿಂದ ಆಕ್ಚುಲ್ ಸರ್ವೆ ಶುರು ಮಾಡಿದ್ರೆ ರಜೆ ದಿನಗಳಲ್ಲಿ ಮುಗಿಸ್ಬೋದು ಅಂತ ನಾವು ಅಂದಾಜು ಮಾಡಿದ್ವಿ. 1-2-3 ದಿವಸ ಹೆಚ್ಚು ಕಡಿಮೆ ಆಗ್ಬಹುದು. ಯಾವ ರೀತಿ ಆಗಬೇಕು? ಇದು ಮೊಟ್ಟ ಮೊದಲನೇ ಸಭೆ. ಈ ಸಭೆಗಳಿಗೆ ಬೇಜಾರಾದಂಥ ಡಿಸಿಷನ್ಗಳು ಆಗೋದಿಲ್ಲ. ಕೆಲವೊಂದಿಷ್ಟು ಚರ್ಚೆಗಳು ಯಾವ ರೀತಿ ಇರಬೇಕು, ಹಿಂದಾದಂಥವಕ್ಕೆ ಮತ್ತು ಅದನ್ನು ಒಳಗೊಂಡಂಥ ಏನು ಇದನ್ನು ಸಪರೇಟ್ ಆಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ಪ್ರಮಾಣ ಸವಿಸ್ತಾರವಾಗಿ ಚರ್ಚೆ ಆಯಿತು. ನಾಳೆ ನಾವು ಅಧಿಕೃತವಾಗಿ ಹಿಂದುಳಿದ ವರ್ಗದ ಇಲಾಖೆಯಿಂದ ಆದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ವೀರಶೈವ ಲಿಂಗಾಯತ ಸಮಾಜದ ಒಗ್ಗಟ್ಟಿನ ಮಂತ್ರ 12 ನಿರ್ಣಯ.
ಈ ನಡುವೆ ಬರೋಬ್ಬರಿ 16 ವರ್ಷಗಳ ಬಳಿಕ ಒಂದಾಗಿದ್ದ ವೀರಶೈವ ಲಿಂಗಾಯತ ಪಂಚಪೀಠಾಧಿಪತಿಗಳು ಜಾತಿ ಗಣತಿ ಕುರಿತಾಗಿ 15 ನಿರ್ಣಯಗಳನ್ನ ಕೈಗೊಂಡಿದ್ದಾರೆ. ಜಾತಿ ಗಣತಿ ವೇಳೆ ತಮ್ಮ ಸಮುದಾಯವನ್ನ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು. ಉಪಜಾತಿ ಯಾವುದೇ ಇದ್ರೂ ವೀರಶೈವರು ಒಗ್ಗಟ್ಟಾಗಿರಬೇಕು. ಒಳಪಂಗಡಗಳನ್ನ ಕೇಂದ್ರ ಒಬಿಸಿ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅನ್ನೋ ನಿರ್ಣಯಕ್ಕೆ ಬಂದಿದ್ದಾರೆ. ಎಲ್ಲ ಭಾಗದಲ್ಲಿಯೂ ಕೂಡ ಈ ವೀರಶೈವ ಲಿಂಗಾಯತ ಅನ್ನುವುದನ್ನೇ ಬರೆಸಬೇಕು. ಯಾವುದೇ ಒಳಪಂಗಡಗಳು ಇದ್ರೂ ಕೂಡ ಅವರೆಲ್ಲ ವೀರಶೈವ ಲಿಂಗಾಯತ ಮೂಲವಾಹಿನಿಗೆ ಬಂದ್ರೆ ಬಹುಶಃ ಈ ಸಮುದಾಯದ ಜನಸಂಖ್ಯೆ ಹೆಚ್ಚಿನ ಮಟ್ಟದಲ್ಲಿ ಪ್ರಾಪ್ತವಾಗಲಿಕ್ಕೆ ಸಾಧ್ಯವಾಗ್ತಾ ಇದೆ. ಲಿಂಗಾಯತ ವೀರಶೈವ ಸಮುದಾಯದಲ್ಲಿ ಸುಮಾರು 100 ಒಳಪಂಗಡಗಳಿದ್ದಾವೆ. ಈ 100 ಒಳಪಂಗಡಗಳು ಇವತ್ತೆಲ್ಲವನ್ನೂ ಒಗ್ಗೂಡಿಸಿಕೊಂಡು ಇವತ್ತೇನು ಸಂಖ್ಯೆ ಬರ್ತದೆ ಅದು ಬರುವಂತ ರೀತಿಯಲ್ಲಿ ಬಂದ್ರೆ ನೈಜವಾದಂತಹ ಒಂದು ಸಮೀಕ್ಷೆ ಆಗಿದ್ದಂಗೆ ಆಗ್ತದೆ. ಇನ್ನು ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿ ನಡೆಸುತ್ತಿದೆ. ಹೀಗಿದ್ದಾಗ ರಾಜ್ಯ ಸರ್ಕಾರ ಮಾಡ್ತಿರೋ ಸಮೀಕ್ಷೆಗೆ ಬಿಜೆಪಿ ಅಪಸ್ವರ ಎತ್ತಿದೆ. ಇದಕ್ಕೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಜಾತಿ ಜನಗಣತಿ ಮಾಡುವ ಹಕ್ಕು ನಿಮಗೆ ಇಲ್ಲವೇ ಇಲ್ಲ. ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಜನಗಣತಿಯನ್ನೇ ಮಾಡ್ತೇವೆ ಅಂತ ಹೇಳಿ ಅವ್ರು ಹೇಳಿದ ಮೇಲೂ ಕೂಡ ಇದು ಹಠಕ್ಕೆ ಬಿದ್ದಿದ್ದಾರೆ. ಕೇಂದ್ರದ್ದು ಬರೀ ಜಾತಿ ಗಣತಿ ಆಗುತ್ತೆ. ಅವರು ಯಾವ ಜಾತಿಯವರು ಎಷ್ಟು ಅಂತೇಳಿ ಬರೀ ಅಂಕಿ ಸಂಖ್ಯೆ ಆಗುತ್ತೆ. ಆದ್ರೆ ಅವರ ಸ್ಥಿತಿಗತಿ ಬಗ್ಗೆ ಕೇಂದ್ರ ಸರ್ಕಾರದವರು ಇದು ಮಾಡೋದಿಲ್ಲ. ಸ್ಥಿತಿಗತಿ ಅಂದ್ರೆ ವಿಶೇಷವಾಗಿ ಸಾಮಾಜಿಕ ಶೈಕ್ಷಣಿಕ ಏನು ಇದನ್ನು ಮಾಡಬೇಕಾಗಿದ್ದು ಅದು ರಾಜ್ಯ ಸರ್ಕಾರ. ಇನ್ನು ಈಗಾಗಲೇ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಾಗಿ ಸಮೀಕ್ಷೆ ನಡೀತಿದೆ. ಇದನ್ನು ಸಮೀಕ್ಷೆ ಒಳಗೊಳ್ಳುತ್ತಾ ಇಲ್ವಾ ಅನ್ನೋದು ಚರ್ಚೆಯಲ್ಲಿದೆ. ಇಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿಯೇ ಸಮೀಕ್ಷೆ ಮುಗಿಸಬೇಕು ಅನ್ನೋ ಗುರಿ ಇಟ್ಕೊಂಡಿದೆ. ಅನಿಲ್ ಕಲ್ಕೆರೆ, ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು.